ಕರ್ನಾಟಕದಲ್ಲಿ ಎಂಥ ದುರಂತ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಶೌಚಾಲಯಕ್ಕೆ ಪರದಾಡುವ ಪರಿಸ್ಥಿತಿ ಇದೆ ರಾಜ್ಯದಲ್ಲಿ. ನೋಡಿ, ಕರ್ನಾಟಕದಲ್ಲಿ ಇದೆಂಥ ದುರಂತ ವ್ಯವಸ್ಥೆ ರೀ. ಸಾಮೂಹಿಕ ಶೌಚಾಲಯಕ್ಕಾಗಿ ಬೀದಿಗಿಳಿದು ಮಹಿಳೆಯರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸುರ್ಪುರ್ ತಾಲೂಕಿನ ನಾಗನೂರ್ ಅಂತ ಹೇಳಿ ಒಂದು ಗ್ರಾಮ, ಆ ಗ್ರಾಮದಲ್ಲಿ ಸಾಮೂಹಿಕ ಶೌಚಾಲಯವೇ ಇಲ್ಲ. ಅದಕ್ಕೋಸ್ಕರ ಮಹಿಳೆಯರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕಲ್ಲು ಮುಳ್ಳು ಹಾಕಿ ರಸ್ತೆ ಬಂದ್ ಮಾಡಿದ್ದಾರೆ ಮಹಿಳೆಯರು. ಇನ್ನು ಆಡಳಿತಕ್ಕೆ ಚುರುಕು ಮುಟ್ಟಿಸಲು ಮಹಿಳೆಯರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಮನೆಗೊಂದು ಶೌಚಾಲಯದ ವಿಚಾರ ಹಾಳಾಗಿ ಹೋಗಲಿ, ಕನಿಷ್ಠ ಸಾರ್ವಜನಿಕ ಶೌಚಾಲಯನಾದರೂ ನಿರ್ಮಿಸಬೇಕಲ್ವಾ, ಅದು ಕೂಡ ಇಲ್ಲ. ಅಲ್ಲಿ ಗ್ರಾಮೀಣ ಪ್ರದೇಶದಲ್ಲೂ ಮಹಿಳೆಯರು ಹೊರ ಹೋಗೋ ಹಾಗಿಲ್ಲ. ಪಂಚಾಯತ್ ಅಧಿಕಾರಿಗಳ ವಿರುದ್ಧ ಮಹಿಳೆಯರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನರೇಂದ್ರ ಮೋದಿ ಅವರ ಸ್ವಚ್ಛ ಭಾರತ್ ಅಭಿಯಾನ, ಗಾಂಧೀಜಿಯವರ ಜನ್ಮ ದಿನದಂದು ಅದನ್ನು ಆ ಯೋಜನೆ ಜಾರಿಗೆ ತರಲಾಯಿತು. ನೋಡಿದ್ರೆ ಮನೆಗೊಂದು ಶೌಚಾಲಯ ಅಂತ ಹೇಳಿದ್ರು. ಇಲ್ಲಿ ಸಾರ್ವಜನಿಕವಾಗಿ ಶೌಚಾಲಯ ಇಲ್ಲ. ಎಂಥ ವ್ಯವಸ್ಥೆಗಳಿದಾವೆ. ಆ ಪಂಚಾಯಿತಿಗಳು ಅಥವಾ ಅಲ್ಲಿನ ಜನಪ್ರತಿನಿಧಿಗಳು ಏನು ಮಾಡ್ತಾರೋ ಎತ್ತ ಮಾಡ್ತಾರೋ ಗೊತ್ತಿಲ್ಲ. ಪಾಪ ಮಹಿಳೆಯರು ಬೀದಿಗಿಳಿದು ಮುಳ್ಳು ಕಲ್ಲನ್ನು ರೋಡಿಗಾಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಅನುಕೂಲ ಮಾಡಿಕೊಟ್ರು ನಾವು ಭಾಳ ಇದಾತು ನೋಡು. ನಮ್ಗೆ ಬೇಕು ಬೇಕು ಸತ್ತು ಇಲ್ಲಾಂದ್ರೆ ಭಾಳ ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.